ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಪ್ರತೀಕ್ಷಾ. ನಮ್ಮ ಕನ್ನಡದ ಒಂದು ಸಿನಿಮಾ ಈಗಂತೂ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಎರಡು ವಿಚಾರ ಟ್ರೆಂಡಿಂಗ್ ಅಲ್ಲಿದೆ. ಒಂದು ಸಿನಿಮಾದ ಟೀಸರ್ ಹಾಗೂ ಸಾಂಗ್ಸ್ ರಿಲೀಸ್ ಆಗಿದೆ. ಸೊ ಕಂಟೆಂಟ್ ನೋಡಿ ಜನ ಸಿಕ್ಕಾಬಟ್ಟೆ ಇಷ್ಟಪಟ್ಟಿದ್ದಾರೆ. ಮತ್ತೊಂದು ಸಿನಿಮಾದ ಪ್ರೊಡ್ಯೂಸರ್ ವಿಚಾರ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಯಾವ ಸಿನಿಮಾ ಅಂತ ನಿಮಗೆ ಗೊತ್ತಾಗಿರುತ್ತೆ. ಎಸ್, ಕೊತ್ತಲವಾಡಿ ಸಿನಿಮಾ ಇದೆ. August 1 ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಸಿನಿಮಾದ ಹೀರೋ ಪೃಥ್ವಿ ಅಂಬ, ಸಿನಿಮಾದ ನಾಯಕಿ ಕಾವ್ಯ ಶೈವ, ಸಿನಿಮಾದ ಪ್ರೊಡ್ಯೂಸರ್ ಹಾಗೂ ನಮ್ಮ ಕನ್ನಡದ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಜೊತೆಗೆ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಗೋಪಾಲ್ ದೇಶಪಾಂಡೆ ಸರ್ ಇದ್ದಾರೆ. ಸೊ 4 ಜನಕ್ಕೂ ವೆಲ್ಕಮ್ ಟು ದಿ ಶೋ. ಗೋಪಾಲ್ ಸರ್, ನೀವು ಯಾಕೋ ಸಪ್ಪಗಾಗ್ಬಿಟ್ಟಿದ್ದಾರೆ, ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಸಿನಿಮಾ ರಿಲೀಸ್ ಹತ್ರ ಆಯ್ತು ಅಂತಾನಾ ಹೇಗೆ? ಇಲ್ಲ ಅವ್ರಿಗೆ ನೀವೀಗೊಂದು ಬೆಡ್ ಕೊಟ್ರೆ ಮಲ್ಕೊಬಿಡ್ತೀವಿ. ಬೆಳಿಗ್ಗೆಯಿಂದ ಮಾತಾಡಿ ಹಾ, ಸ್ವಲ್ಪ ಎನರ್ಜೆಟಿಕ್ ಆಗಿರ್ಬೇಕು. ಇವಾಗ ನಿಮ್ಗೆ ಸ್ವಲ್ಪ ಎನರ್ಜಿ ಕೊಡೋದಕ್ಕೆ ಪೃಥ್ವಿ ಅವರು ಸಾಂಗ್ ಹಾಡ್ತಾರೆ. ಹಾಡಿ ಪೃಥ್ವಿ, ನಮ್ಗೋಸ್ಕರ ಒಂದ್ ಸಾಂಗ್. ನೀವ್ ಹಿಂಗೆಲ್ಲ ಶಾಕ್ ಆಗಂಗಿಲ್ಲ. ಎಕ್ಸಾಕ್ಟ್ಲಿ ಇದ್ ಮಾಡ್ತೀವಿ. ಅಡಿ ತಾಳ ಹಾಕ್ತಾರಮ್ಮ. ನಮ್ಮ ಮೂವಿ ಸೌಂಡ್ ಕೇಳಿಸಲ್ಲ, ನೀನ್ ಹಿಂಗಲ್ಲ, ನೀನ್ ಕರೆಕ್ಟ್ ಆಗಿ ನಂದು ಸಿನಿಮಾದ ಹಾಡ್ತೀನಿ. ಇವರು ನನಗೆ ಹಾಡಿ. ವಾಯ್ಸ್ ಇವ್ರು ಕೊಡ್ತಾರೆ. ವಾಯ್ಸ್ ಅವ್ರು ಕೊಡ್ತಾರಾ, ನೀವೇನ್ ಮಾಡ್ತೀರಾ? ಓಕೆ, ಸರಿ, ಹಾಡಿ. ಮುಂಗಾರು ಮಳೆಯೆಂಬ ಸಿನಿಮಾಲಿ ಬಂದಂತ ಮುದ್ದಾದ ಮೊಲದಂತೆ ಕಾಣ್ತಾವಳಲು, ಬಂಗಾರ ಹಾಕಿಲ್ಲ ಸಿಂಗಾರ ಬೇಕಿಲ್ಲ, ಮಾರಾಣಿ ಹಂಗೇನೆ ಮಿಂಚಾವಳಲು. ದಿನವೂ ದುಡಿವಂತ ಬಡಪಾಯಿಗೆ ಸಿರಿಗೌರಿ ಎದುರಾಗಿ ಬಂದಂಗಿದೆ. ಟನ್ 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 ಟಡಡನ್ ಎಷ್ಟು ಬ್ರೈಟ್ ಆಗ್ಬಿಟ್ರಿ ಇವಾಗ. ನೀವಂತೂ ಇವಾಗ ಎಲ್ಲಾ ಕಡೆ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಇವಾಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೀವೇ ಸಿಕ್ಕಾಬಟ್ಟೆ ವೈರಲ್ ಆಗ್ತಿರೋದು. ಬಿಕಾಸ್ ಅಷ್ಟು ಓಪನ್ ಆಗಿ ಮಾತಾಡ್ತೀರಾ, ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ ಅಂತ. ಸೊ ನಿಮ್ಗೆ ಫಸ್ಟ್ ಅಂದ್ರೆ ಸಿನಿಮಾ ನಂಟು ನಿಮಗೆ ಮುಂಚೆಯಿಂದಾನು ಇದೆ. ಬಿಕಾಸ್ ಮನೇಲಿ ಹೀರೋ ಹೀರೋಯಿನ್ ಇಬ್ರು ಇದ್ದಾರೆ. ಸೊ ಹಾಗಾಗಿ ಸಿನಿಮಾ ನಂಟಂತೂ ನಿಮಗಿದೆ. ಬಟ್ ನಿಮಗೆ ಯಾವಾಗ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ನಾನು ಮತ್ತೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಿದ್ದೆ? ಯಾವಾಗ ಥಾಟ್ ಬಂದಿದ್ದು? ಥಾಟು ಭಾಳ ಹಿಂದೆನೇ ಬಂದಿತ್ತು. ಟೈಮ್ ಬೇಕಾಗಿತ್ತು, ಸರಿಯಾದ ಸಮಯ ಇರಲಿಲ್ಲ. ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಅವನಿಗೆ ಎಷ್ಟಿಗೆ ಬೆಳೆದ, ಆಮೇಲೆ ಅವನಿಗೆ ಮದುವೆ ಮಾಡಬೇಕಿತ್ತು, ಮದುವೆ ಆಯಿತು, ಆಮೇಲೆ ಮನೆ ತೊಗೊಂಡ, ಅದಕ್ಕೆ ಆಮೇಲೆ ಗೃಹ ಪ್ರವೇಶ, ಅವನಿಗೆ ಮಕ್ಕಳು, ಒಂದರಿಂದ ಒಂದು ಮಕ್ಕಳಾಯಿತು. ಈ ಥರ ಎಲ್ಲ ಕೆಲಸ ಇತ್ತು, ನಮ್ಮದು ಜವಾಬ್ದಾರಿ. ಅದಾದಮೇಲೆ ನಾವು ತೋಟ ತಗೊಂಡ್ವಿ, ಹಾಸನ್ಗೆ ಹೋದ್ವಿ, ಆಮೇಲೆ ಮಗಳು, ಇದೆಲ್ಲ ಆದಮೇಲೆ ಈಗ ಇಬ್ಬರು ಫ್ರೀ ಆಗಿದ್ದೀವಿ. ಯಜಮಾನ್ರು, ನಾನು ಏನು ಕೆಲಸ ಇಲ್ಲ ನಮ್ಮದು. ಅವ್ರವ್ರ ಕೆಲಸ ಎಲ್ಲ ಅವರು ಎಲ್ಲ ಮಾಡ್ಕೋತಾರೆ. ಅಷ್ಟೊಂದು ಇದಾಗಿ ಇದು ಮಾಡ್ಕೊಂಡಿದ್ದಾರೆ. ನಾನು ಮಾಡ್ಕೋತಾರೆ ಅಂದರೆ ನನ್ನ ಇವಾಗಲೂ ನಾನು ಹೋಗ್ಬೋದು, ಅಲ್ಲಿ ಇರ್ಬೋದು, ಎಲ್ಲ ಮಾಡ್ಬೋದು. ನನಗೆ ಎಲ್ಲ ಇದ್ದಾರಲ್ಲ, ಏನು ಕೆಲಸ ಮಾಡೋದು ಅಂತ ಅರ್ಥ ಆಯ್ತಾ ನಿಮಗೆ? ಕೂತ್ಕೋಬೇಕಲ್ಲಿ ಹೋಗಿ, ಅವ್ರ ಭಟ್ರು ಟೀ ಕೊಡ್ತಾರೆ, ಕುಡಿಬೇಕು. ಅಥವಾ ಮೊಮ್ಮಕ್ಕಳಿದ್ದಾರೆ, ಆಟ ಆಡೋಕ್ಕೆ ಖುಷಿನೇ. ಬಟ್ ಬರೀ ಆಟ ಆಡಿದರೆ ಮೊಮ್ಮಕ್ಕಳಿಗೆ ಸಾಲದಲ್ಲ, ಏನಾದರೂ ಮಾಡಬೇಕಲ್ವ. ಅವ್ರು ಮಾಡೋದು ಅವ್ರು ಮಾಡ್ತಾರೆ, ನಾವು ಸಾಕು, ಏನು ಮಾಡಬೇಡಿ ಅಂತ ಯಶು ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ, ನಮ್ಮ ಸೊಸೆನೂ ಹೇಳ್ತಾಳೆ. ಬಟ್ ನಮಗೇನೋ ಒಂದು ಮನಸ್ಸಿಗೆ ಖುಷಿ, ನಮಗಿನ್ನೂ ಏನೋ ಮಾಡಬೇಕು ಅಂತ. ಆ ಖುಷಿ ಸುಮ್ಮನೆ ಕೂತ್ರೆ ಸಿಗಲ್ಲ. ಜೊತೆಗೆ ಮಾಡೋದಕ್ಕೆ ಎಲ್ಲ ಏನೋ ಕೆಲವು ಅನಿಸುತ್ತೆ, ಅಯ್ಯೋ ಏನಾದರೂ ಒಂದು ಮಾಡೋಣಪ್ಪ, ನಾವು ಇಲ್ಲೇ ಊಟ ಮಾಡಿದ್ದೀವಿ, ಇಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಅದ್ರ ಜೊತೆಗೆ ನನಗೆ ಯಾರಿಗಾದರೂ ಒಂದು ಕೆಲಸ ಕೊಡಬೇಕು ಅಂತ. ಅಂದರೆ ಕೆಲಸ ಕೊಡಬೇಕು ಅಂದರೆ ಏನೋ ಪ್ರೊಡ್ಯೂಸರ್ ಆಗಲ್ಲ, ಏನೋ ಒಂದು ಜನಕ್ಕೆ. ಈಗ ನಾವು ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಸಹಾಯ ಮಾಡೋಣ ಅಂದರೆ ಕೆಲಸಕ್ಕೆ ಹೋಗಂಗಿಲ್ಲ, ನಾವು ಎಲ್ಲೂ ಹೋಗಂಗಿಲ್ಲ, ಏನೂ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಈ ಮುಖಾಂತರ ಆದರೂ ಸಹಾಯ ಮಾಡೋಣ ಅಂತ ಅಷ್ಟೇ ತಾಟು ಹಿಂದೆನೇ ಇತ್ತು. ಈಗ ರೈಟ್ ಟೈಮು ನಮಗೆ. ಈಗ ಅಂದರೆ ಇನ್ನೇನು ಒಂದು ವರ್ಷ 2 ವರ್ಷಕ್ಕೆ ತೋಟದಲ್ಲಿ ಇನ್ನೂ ಕ್ಲಿಯರ್ ಆಗ್ತೀವಿ. ಆ ಥರ ಮೂಗಿರೋವರೆಗೂ ನೆಗಡಿ ಇರುತ್ತಂತೆ, ಹಂಗಂತ ಲೈಫ್ನ ಫಿಕ್ಸ್ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಹೋಗ್ತಾ ಇರಬೇಕು. ಅದ್ರ ಅದಕ್ಕಾಗುತ್ತೆ, ಇದಕ್ಕಾಗುತ್ತೆ. ಇದು ಒಂದು ಸ್ವಲ್ಪ ಇವಾಗ ಸ್ವಲ್ಪ ರೆಸ್ಟ್ ಇದೆ ನಮಗೆ. ಏನು ಬೇರೆ ಎಷ್ಟು ಕಡೆದೇನು ಕೆಲಸ ಇಲ್ಲ ನಮ್ಗೆ, ಎಲ್ಲದಕ್ಕೂ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಅದು ಹೋದರೆ ಸುಮ್ಮನೆ ಕೂತ್ಕೋಬೇಕಲ್ಲಿ, ಅದು ನಮಗೆ ಬೋರಿಂಗು ಆಗಲ್ಲ. ನಾವು ಕೂರ್ಸೋಕ್ಕಾಗಲ್ಲ, ನಾನು 10 ನಿಮಿಷ ಕೂರ್ಸೋಕ್ಕಾಗಲ್ಲ. ನೀವು ಇಲ್ಲೇ ಕೂರ್ಸೋದು ಕಷ್ಟ. ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು. ನಾನು ಆ ಥರ ನನ್ನ ಸ್ವಭಾವ. ಏನಂದರೆ ನಿಮ್ಮ ಮನೆಗೆ ಬಂದರೂ ಏನೋ ತರಕಾರಿ ಆದರೂ ಬಿಡಿಸ್ಬೇಕು ನಾನು, ಆವಾಗಲೇ ನಂಗೆ ಟೈಮ್ ಪಾಸು. ಸುಮ್ಮನೆ ಕೂತ್ಕೊಳ್ಳೋದು, ರೆಸ್ಟ್ ಬೇಕಾದ್ರೆ ಹೋಗಿ ಮಲಗ್ತೀನಿ, ಅದು ಬಿಟ್ಟರೆ ಕೆಲಸ ಮಾಡ್ತೀನಿ. ಹಂಗಿದ್ದವ್ರನ್ನ ನೀವು ಸುಮ್ಮನೆ ಕೂರ್ಸೋಕ್ಕಾಗಲ್ಲ, ಜೊತೆ ಕೂರ್ಸ್ಕೊಂಡು ಇರೋಕ್ಕಾಗಲ್ಲ. ಇನ್ನೂ ಏನು ಬೇಕಾದ್ರೂ ಮಾಡ್ಬೋದಿತ್ತು ಅವ್ರು ಹೇಳ್ದಂಗೆ. ಬಟ್ ಇದು ನನಗೇನೋ ಒಂಥರ ನಮ್ಮ ಎಷ್ಕೋಬೇಕಾಗಿರೋದು, ನಮ್ಮ ಸೊಸೆ ಇದ್ದಾಳೆ ಮಾಡ್ಬೋದು ಅಂತ ಮಾಡ್ತಾಯಿದ್ದೀವಿ. ಅಂಕಲ್ ನಾನು ಇಬ್ಬರೇ ಇದು
ನಮ್ಮ ಡೈರೆಕ್ಟ್ ಅಂದರೆ ಫಸ್ಟು ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ಇದೊಂದು ಕೊತ್ತಲವಾಡಿ ಆಯಿತು. ನಿಮಗೆ ಸುಮ್ಮನೆ ಕೂರಕ್ಕಾಗಲ್ಲ ಅಂತ ಗೊತ್ತಾಗ್ತಿದೆ, ಬಿಕಾಸ್ ಪ್ರೆಸ್ ಮೀಟ್ ಆಗಿ ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಸಿನಿಮಾ ಬರ್ತಿದೆ ಅಂತ ಅನೌನ್ಸ್ ಆದಾಗಿಂದ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ಆಕ್ಟಿವ್ ಆಗಿದ್ದಾರೆ, ನೀವು ಸಿನಿಮಾ ಪ್ರಮೋಷನ್ಸ್ ಮಾಡ್ತಾ ಇದ್ದೀರಾ. ನಾನು ಇನ್ನೂ ಆ್ಯಕ್ಟಿವ್ ಆಗಿರ್ತೀನಿ, ರೆಕಾರ್ಡ್ ಮಾಡೋರು ಇರಲ್ಲ ನಮ್ಮ ಮನೇಲಿ. ಮೇಕಪ್ ಇಲ್ಲ, ರೆಕಾರ್ಡ್ ಇಲ್ಲ. ನಾನು ಗುದ್ಲಿ ಎಲ್ಲ ತಗೊಂಡು ಗಿಡದ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ, ತೋಟದಲ್ಲಿ ಹುಷಾರಾಗಿ ಮಾಡ್ತೀನಿ. ಅಂದರೆ ನೀವು ನನ್ನ ಆ್ಯಕ್ಟಿವ್ ಎಲ್ಲ ನೋಡ್ಬೇಕು ನೀವು. ಅಲ್ಲಿ ಗಿಡದ್ದು ನಮ್ಮನೆಯವರು ಹಂಗೆ, ನಾವಿಬ್ಬರು ಹಂಗೆ ಏನೋ ಮಾಡ್ತಾ ಇರ್ತೀವಿ. ನಮ್ಮ ಹೂವಿನ ಗಿಡ ಹಾಕೋದು, ಏನೋ ಮಾಡೋದು, ಆ ಖುಷಿ ಬೇರೆ ನಿಮಗೆ. ಆ ಖುಷಿ ಇಲ್ಲೆಲ್ಲ ಸಿಗಲ್ಲ. ಬಟ್ ಆದರೆ ಅದು ಬೇರೆ. ಆಯಿತು, ಒಂದು 7-8 ವರ್ಷ ಇದ್ದೀವಿ. ಈಗ ಯಾವಾಗ ಹೋದ್ರೂ ನೀವು ಬಂದರೂ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಸಾಕು, ಇನ್ನೇನಾದ್ರು ಮಾಡೋಣ ಅಂತ. ತೋಟ ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ಯಾರು ಬಂದರು, ಈಗ ನೀವೇ ಬಂದು ಒಂದು ವಾರ ಇರ್ಬೋದು, ಅಷ್ಟು ಚೆನ್ನಾಗಿದೆ. ನಮ್ಮದು ಅಂತ ಯಾರು ಬಂದು ಖಾಲಿ ಮಾಡಿ ಅನ್ನಲ್ಲ. ಮುಂದೆ ಏನು ಬೇಕಾದ್ರೂ ಮಾಡ್ಕೋಬೋದು. ಎಷ್ಟು ಆ ಥರದ್ದೊಂದು ತೋಟ ಆಗೈತೆ. ಅದು ಇವಾಗ ತುಂಬ ಇಂಪ್ರೂವ್ ಆಗ್ತಿದೆ. ಅದಕ್ಕಿನ್ನೂ ತುಂಬ ಟೈಮ್ ಬೇಕು. ಆಯ್ತಲ್ಲ, ಮಾಡಿದ್ವಲ್ಲ, ಇದು ಮಾಡೋಣ. ಸೂಪರ್. ಪೃಥ್ವಿ, ನೀವು ಹೇಳ್ತಾ ಇದ್ರು ಪ್ರೆಸ್ ಮೀಟಲ್ಲಿ, ಅಂದರೆ ನನಗೊಂದು ಹಳ್ಳಿ ಸೊಗಡಿನ ಸಿನಿಮಾ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಸೊ ಹಾಗಾಗಿ ನಂಗೆ ಈ ಸಿನಿಮಾ ಮಾಡಿ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿದೆ ಅಂತ. ಸಿನಿಮಾ ಟೀಸರ್ ನೋಡಿದಾಗ ನಮ್ಗೆ ಅನ್ಸಿದ್ದಾರೆ ನಮ್ಮ ಸೊಗಡಿನ ಸಿನಿಮಾ ಇದು, ನಮ್ಮ ಪ್ರಾಪರ್ ಹಳ್ಳಿ ಸಿನಿಮಾ ಇದು ಅಂತ. ಆ್ಯಂಡ್ ಸೆಟ್ ಇಷ್ಟು ಬ್ಯೂಟಿಫುಲ್ ಆಗಿದೆ, ಸೆಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕೊತ್ತಲವಾಡಿ ಎಷ್ಟು ವಿಶೇಷ, ಎಷ್ಟು ಸ್ಪೆಷಲ್, ಎಷ್ಟು ಖುಷಿ ಇದೆ ನಿಮಗೆ, ಸ್ಟೋರಿ ಎಷ್ಟು ಖುಷಿ ಕೊಡ್ತು? ನೀವೇ ಹೇಳಿದ್ರಿ ಅಲ್ಲ ಈಗ. ಫಸ್ಟ್ ನೀವು ಆನ್ಸರ್ ಹೇಳಿ ಆಮೇಲೆ ಅದಕ್ಕೊಂದು ಕ್ವಶನ್ ಮಾರ್ಕ್ ಹಾಕಿದ್ದಷ್ಟೇ. ಅವ್ರಿಗೆ ಪಾಪ ಇರೋದು ನನಗೆ ಹೇಳ್ಬಿಟ್ರು, ಖುಷಿ ಆಯ್ತು, ಎಲ್ಲ ಇಲ್ಲೇ ಚೆನ್ನಾಗಿದೆ, ಅಲ್ಲೂ ಚೆನ್ನಾಗಿದೆ ಪಾಪ. ಇಲ್ಲ ಅಂದರೆ ನನಗೆ ಮೊದಲಿಂದ ಇತ್ತು ಈ ಥರ ಒಂದು ಹಳ್ಳಿಯ ಒಂದು ಒಳ್ಳೆಯ ಎಂಟರ್ಟೈನಿಂಗ್ ಸ್ಟೋರಿ ಮಾಡಬೇಕು, ಹಳ್ಳಿಯಲ್ಲಿರುವಂಥ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅಂದರೆ ನಾನು ಹಳ್ಳೀಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಹಳ್ಳೀಲಿ ಒಂದಷ್ಟು ಹೀರೋಸ್ಗಳನ್ನ ನೋಡಿರ್ತೀವಿ, ಅಂದರೆ ಸ್ವಲ್ಪ ರೆಬೆಲ್ ಆಗಿರೋರನ್ನ. ಸೊ ಆ ಥರದೊಂದು ಪಾತ್ರವನ್ನು ಮಾಡಬೇಕು ಅನ್ನೋದು ಮೊದಲಿಂದ ಇತ್ತು. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಡಿಸೈನ್ ಮಾಡಿದರು. ಅಂದರೆ ಬೇರೆ ಬೇರೆ ಪಾತ್ರಗಳು, ದೇಶಪಾಂಡೆ ಸರ್ ಅವರ ಪಾತ್ರ, ಅವ್ರದ್ದು ಪಾತ್ರ ಇದು ಒಂದು ರೀತಿಯಲ್ಲಿ ಪ್ರೊಟ್ಯಾಗನಿಸ್ಟೇ. ಅಂದರೆ ತುಂಬ ಒಳ್ಳೆ ಆರ್ಕ್ ಇದೆ ಅವರ ಪಾತ್ರಕ್ಕೆ. ರಾಜೇಶ್ ನಟ್ರಂಗ್ ಸರ್, ಆಮೇಲೆ ಅವಿನಾಶ್ ಸರ್, ರಾಘುರಾಮನ ಕುಪ್ಪ ಅವರು, ಮಾನಸಿ ಸುಧೀರ್, ಕಾವ್ಯ, ಎಲ್ಲರೂ ಒಂದು ಒಳ್ಳೆಯ ಅವರವರ ಪಾತ್ರ ತುಂಬ ಎಫೆಕ್ಟಿವ್ ಮಾಡುತ್ತೆ ಕಥೆನ. ಸುಮ್ಮನೆ ಅಂದರೆ ಹೆಸರು ಮಾತ್ರಕ್ಕೆ ಒಂದು ಪಾತ್ರ ಅನ್ನೋದಿಲ್ಲ, ಎಲ್ಲ ಪಾತ್ರನೂ ತುಂಬ ಇಂಪಾರ್ಟೆಂಟ್ ಪಾತ್ರನೇ. ಅದು ತುಂಬ ನನಗೆ ಇಷ್ಟ ಆಯಿತು. ಆ್ಯಂಡ್ ಒಂದಷ್ಟು ರಾಜಕೀಯ, ಅಂದರೆ ಹಳ್ಳಿಯಲ್ಲಿರುವಂತಹ ಒಂದು ರಾಜಕೀಯದ ವಿಷಯಗಳು, ಅದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಆ್ಯಂಡ್ ನನಗೆ ಆ್ಯಕ್ಷನ್ ತುಂಬ ಇಷ್ಟ ಇರೋದ್ರಿಂದ ಈ ಸಿನಿಮಾದಲ್ಲಿ 4-5 ಒಂದು ಒಳ್ಳೆಯ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಹಂಗಾಗಿ ಖುಷಿ ನನಗೆ. ಆ್ಯಕ್ಷನ್ ಅಂದರೆ ಎಲ್ಲೂ ಹೇಳ್ಕೊಳಲ್ಲ ನಾನು ಜಾಸ್ತಿ, ಬಟ್ ಆ್ಯಕ್ಷನ್ ಸಿನಿಮಾ ಅಂದರೆ ತುಂಬ ಇಷ್ಟ. ನಮ್ಮ ಇಂಟರ್ವ್ಯೂ ಅಲ್ಲೇ ಹೇಳಿದ್ರೆ ನನಗೆ ಆಕ್ಷನ್ ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ. ಯಾರು ಕೊಡಲ್ಲ ನೋಡಿ, ಆ್ಯಕ್ಷನ್ ಮಾಡ್ತಾನ ಗುರು ಅಂತ ಅನ್ಕೋತಾರೆ. ಬಟ್ ಈ ಸಿನಿಮಾದಲ್ಲಿ ಅಂತ ಒಂದು ಒಳ್ಳೆ ಅವಕಾಶ ಅಮ್ಮ ಮತ್ತು ನಿರ್ದೇಶಕರು ಇಬ್ಬರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಿಯಲಿ ಎಕ್ಸೈಟೆಡ್. ಕಾವ್ಯ, ನೀವು ಹೇಳ್ತಾ ಇದ್ದ ಅಂದರೆ ಸಿನಿಮಾ ಮಾಡಬೇಕಾ ಅಥವಾ ಮಾಡ್ತೀನಾ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ, ಈ ಸಿನಿಮಾ ಒಪ್ಕೊಂಡೆ ಅಂತ. ಟೀಸರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಇಂಟ್ರೊಡಕ್ಷನ್ ಶಾರ್ಟ್ ಇದೆ, ಅದು ನೋಡಿದ್ಮೇಲೆ ಈಗ ಸಿನಿಮಾ ಆದಮೇಲೆ ಆ ಕಾನ್ಫಿಡೆನ್ಸ್ ಬಂದಿದ್ಯಾ ಒಳ್ಳೆ ಸಿನಿಮಾ ಮಾಡಿದೆ ಅಂತ? ಎಸ್, ಅಂದರೆ ಹೇಳ್ತೀವಲ್ವಾ, ಅಂದರೆ ಆ ಹೆಜ್ಜೆ ಇಡೋದಕ್ಕೆ ಭಯ, ಬಟ್ ಇಟ್ಟ ಮೇಲೆ ಆ ಭಯ ಹೋಗ್ಬಿಡುತ್ತೆ. ಕಾನ್ಫಿಡೆನ್ಸ್ ಇವಾಗ ಬಂದಿದೆ. ಸೊ ಕೊತ್ತಲವಾಡಿ ನಿಮ್ಗೆ ಫಸ್ಟ್ ಈ ಸಿನಿಮಾ ಒಪ್ಕೊಳ್ಬೇಕು ಅಂತ ಅನ್ಸಿದ್ದೇನಕ್ಕೆ? ಯಾವ ರೀಸನ್ಗೆ ಒಪ್ಕೊಂಡಿದ್ದ ಸಿನಿಮಾ? ಸರ್ ಇದ್ದಾರೆ, ಗೋಪಾಲ್ ಸರ್ ಇದ್ದಾರೆ, ಆ್ಯಂಡ್ ನಮ್ಮ DOP ಕಾರ್ತಿಕ್ ಸರ್ ಇದ್ದಾರೆ. ಐ ಮೀನ್ ಟೆಕ್ನಿಕಲಿನೂ ಸ್ಟ್ರಾಂಗ್ ಇತ್ತು, ಆ್ಯಂಡ್ ಆರ್ಟಿಸ್ಟ್ ಕ್ರೂನು ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಫಸ್ಟ್ ಅಟೆಂಪ್ಟಿಗೆ ಅದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಅಂದರೆ ಪ್ರೊಡಕ್ಷನ್ ಹೌಸ್ ಯಾವುದು ಅಂತ ಗೊತ್ತಿರಲಿಲ್ಲ, ಬಟ್ ಅದು ಬಿಟ್ಟು ಇನ್ನೆಲ್ಲ ವೇನಲ್ಲೂ ಇಟ್ ವಾಸ್ ನಾನು ಫಸ್ಟ್ ಹೆಜ್ಜೆ ಇಡೋದಕ್ಕೆ ಅಥವಾ ಫಸ್ಟ್ ಲಾಂಚ್ ಆಗೋದಕ್ಕೆ ಅದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ ಇನ್ನೊಂದು ಸಿಗುತ್ತೆ ಅಂತ ಅನಿಸ್ಲಿಲ್ಲ, ಅದಕ್ಕೆ ಒಪ್ಕೊಂಡೆ. ಸೂಪರ್. ಗೋಪಾಲ್ ಸರ್ ಇಲ್ಲೇ ಇದ್ದೀರಾ? ಸರ್ ನೀವು ಯಾವಾಗಲೂ ಹೆಂಗೇನಾ ಸರ್, ಅಥವಾ ಇವಾಗ ಮಾತ್ರ ಹೆಂಗೇನಾ? ಹಾಂ, ಸೆಟ್ಟಲ್ಲೂ ಹೆಂಗೇನಾ? ಪೃಥ್ವಿ ಕೇಳ್ತೀವಿ, ಪೃಥ್ವಿ ಹಿಂಗೇನಾ ಸೆಟ್ಟಲ್ಲೂ? ನೀವು ಅವಾಗ ಸರ್ ಸರ್ ಅಂತ ಕರಿಬೇಕಾ ಹೇಗೆ? ಹೌದು, ತುಂಬಾ ತುಂಬಾ ಅಂದ್ರೆ ಅವ್ರು ಬಾಯಿ ಓಪನ್ ಮಾಡ್ಬೇಕು, ಓಪನ್ ಮಾಡಿಲ್ಲ ಇನ್ನು ನೋಡಿ ಸರ್. ಒಂದು ಸ್ವಲ್ಪ ಇವಾಗ ಹೇಳಿ ಸರ್. ಸರ್ ನೀವು ತುಂಬಾ ಒಳ್ಳೆ ನಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ, ನಾವು ನಿಮ್ಮ ಸಿನಿಮಾಗಳಲ್ಲೆಲ್ಲ ನೋಡಿದ್ದೀವಿ, ಮತ್ತೆ ಪ್ರತಿ ಸಿನಿಮಾದಲ್ಲೂ ತುಂಬಾ ವಿಭಿನ್ನವಾದ ಪಾತ್ರಗಳನ್ನೇ ನೀವು ಮಾಡ್ಕೊಂಡು ಬಂದಿರೋದು. ಸೊ ಕೊತ್ತಲವಾಡಿಯಲ್ಲಿ ನಾವು ನಿಮ್ಮನ್ನು ಎಷ್ಟು ವಿಭಿನ್ನವಾಗಿ ನೋಡಬಹುದು, ಎಷ್ಟು ವಿಭಿನ್ನವಾಗಿದೆ ನಿಮ್ಮ ಪಾತ್ರ? ಅಂದರೆ ನಟನೆ ಅಥವಾ ಭಿನ್ನತೆ ಅನ್ನೋದು ಅದು ನಿರ್ದೇಶಕರು ಮತ್ತು ಅದರ ರೈಟಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನನಗಿಂತ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇರ್ತಾರೆ, ಅವರಿಗೆ ಅವಕಾಶ ಸಿಕ್ಕಿರಲ್ಲ. ನಾನು ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿದ್ದೀನಿ, ನನಗೆ ಅವಕಾಶ ಸಿಕ್ಕಿದೆ ಅಷ್ಟೇ. ಭಿನ್ನತೆ
ಅದು ಪ್ರತಿ ಕಥೆ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈ ಈ ಈ ಪಿಕ್ಚರ್ ಒಪ್ಕೊಳ್ಳೋದಕ್ಕೂ ಕೂಡ ಆ ಪಾತ್ರ ಭಾಳ ಭಿನ್ನವಾಗಿರೋದಕ್ಕೆ ಒಪ್ಕೊಂಡಿರೋದು. ಸ್ವಲ್ಪ ಭಯ ಇತ್ತು, ಈ ಥರದ್ದೊಂದು ಪಾತ್ರ ಮಾಡ್ತೀನ, ಈ ಥರದೊಂದು ಝೋನ್ ಇರುವ ಕ್ಯಾರೆಕ್ಟರ್ ಮಾಡ್ತೀನ ಅಂತ. ಬಟ್ ನಮ್ಮ ನಿರ್ದೇಶಕರಾದ ರಾಜು ಸರ್ಗೆ ಭಾಳ ನನಗಿಂತ ಅವ್ರ ಬಗ್ಗೆ ನನ್ನ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ಸೊ ಭಾಳ ಭಿನ್ನವಾಗಿದೆ. ಬಾಬು ಅನ್ನುವ ಒಂದು ಪಾತ್ರ, ಅವನು ಹೇಳಬೇಕು ಅಂದರೆ ಅವನ ಮನುಷ್ಯ ಅಂದರೆ ಅವನಿಗೆ ದ್ವೇಷ, ಅಸೂಯೆ, ಸಿಟ್ಟು, ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಇದೆ ಅವನಿಗೆ. ಅಂದರೆ ನಾವು ಇನ್ಫ್ಯಾಕ್ಟ್ ಅಂದರೆ ನಾವು ಪ್ರಿಟೆಂಡ್ ಮಾಡ್ತಿರ್ತೀವಲ್ಲ ನಾವು ಅಂದರೆ ನಾವು ಏನಾಗಿದ್ದೀವಿ, ಈಗ ಅಮ್ಮ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರು ಏನಿದ್ದಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಪ್ರಿಟೆಂಡ್ ಮಾಡ್ತಾ ಇರ್ತೀವಲ್ಲ ಸುಮಾರು ಸರ್ತಿ, ಆ ಥರದ ಪ್ರಿಟೆಂಡ್ ಮಾಡದೇ ಇರುವ ವ್ಯಕ್ತಿ ಅವನು. ಸೊ ಹಾಗಾಗಿ ಅದು ಭಾಳ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ನಾವು ಅಲ್ಲದೆ ಇರೋದನ್ನು ಪೋಟ್ರೆ ಮಾಡೋದಿದೆಯಲ್ಲ, ಅದು ಭಾಳ ಚಾಲೆಂಜಿಂಗ್ ಅನ್ನಿಸ್ತು. ದ್ವೇಷ, ಅಸೂಯೆ ಇರೋರಿಗೆ ನಾಚಿಕೆನೂ ಇರುತ್ತೆ ಎಲ್ಲ ಇರುತ್ತೆ. ಖಂಡಿತವಾಗ್ಲೂ ಅವ್ರ ಸ್ಟೈಲಲ್ಲಿ. ಹಾಂ, ಅವ್ರಿಗೆ ಯೋಚನೆ ಮಾಡೋ ರೀತಿಯಲ್ಲಿ ಅವ್ರವ್ರು ಮಾಡ್ತಾ ಇರ್ತಾರೆ. ನಾಚಿಕೆ ಎಲ್ಲ ಮನುಷ್ಯರಿಗೂ ಇರುತ್ತೆ. ಅಲ್ಲ, ದ್ವೇಷ, ಅಸೂಯೆ ಇರೋರಿಗೆ ಎಲ್ಲರಿಗೂ ಇರುತ್ತೆ. ಸೊ ಇದಿಷ್ಟು ಕಾರಣದಿಂದ ಮುಖ್ಯವಾಗಿ ಅವರ ರೈಟಿಂಗು, ಅವರ ಟೀಮು, ಕೊನೆಗೆ ಅಮ್ಮ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅದು ಇನ್ನೂ ಎನರ್ಜಿ ಬೂಸ್ಟ್ ಆಯಿತು. ನಾನು ಯೂಶ್ವಲಿ ಇಂಟರ್ವ್ಯೂಗಳಲ್ಲಿ ಮಾತಾಡಲ್ಲ, ಇವತ್ತು ಅಮ್ಮನ ಜೊತೆಗೆ ಇದ್ದು ನಾನು ಮಾತಾಡೋಕ್ಕೆ ಶುರು ಮಾಡಿದ್ದೀನಿ. ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದೀವಿ, ಬನ್ರಿ ನಾವೆಲ್ಲ ನೋಡಿ. ಅವ್ರು ಮಾತಾಡೋದಕ್ಕೆ ನೀವು ಕಾರಣ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ದಿನ ಇದ್ರೆ ಅವ್ರಿಗಿಂತ ಜಾಸ್ತಿ ಮಾತಾಡೋದು ಕಲಿತೀರಾ ಅನ್ಸುತ್ತೆ. ಅವ್ರಿಗೆ ನೀವು ಇಲ್ಲಿ ನೋಡಿದಿರಿ ಬಿಡಿ, ಅದು ಹೇಳ್ಬಾರ್ದು. ಇಲ್ಲಮ್ಮ, ಹೇಳಿ ಸ್ವಲ್ಪ ನಮ್ಗೆ ಹೇಳಿ. ಇಲ್ಲೆಲ್ಲ ನೋಡೋದು ನೀವು ಆಗಸ್ಟ್ 1ಕ್ಕೆ ನೋಡಿ ಅವ್ರನ್ನ ಥಿಯೇಟ್ರಲ್ಲಿ ಫಸ್ಟ್ ಶೋ ನೋಡಿ ಈಚೆಗೆ ಬರ್ತಿರಲ್ಲ, ಅವಾಗ ಮೈಕಲ್ ಕೇಳಿ ಹೇಳಿ ಎಲ್ಲರಿಗೂ. ಹೌದಾ? ಪಾಪ ನೀವು ಹೇಳ್ಬೇಕದ್ನ, ನಾವು ಹೇಳೋದು ನಮ್ಮ ಮಗು ನಮಗೆ ಚಂದ ಅಂತ ನಾವು ನಿಮ್ಮ ಬಾಯಲ್ಲಿ ಹೇಳ್ಬೇಕು. ಅಂದ್ರೆ ಅಷ್ಟು ಭಯ ಆಗತ್ತಾ? ಅಲ್ಲಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ಇದನ್ನ ನಾವು ಹೇಳಕ್ಕೆ ಆಗಲ್ಲ. ಆ ಥರ ಒಂದು ಪಾತ್ರ ನಾವು ಅದನ್ನ ಎಲ್ಲೂ ನೋಡಿರಲ್ಲ ನೀವು ಆ ಪಾತ್ರದ ವಿಷಯನ. ಹೌದಾ? ಅಂದರೆ ವಿಷಯನೇ ಅದು, ಆದರೆ ಅದಲ್ಲ, ಆ ಥರ ಇರುತ್ತೆ ಅದು ವಿಷಯ. ಇವಾಗ ಅವ್ರು ಸಕದ ಹೇಳಿದ್ರು, ವಿಷಯ ಏನು ಅಂತ ಹೇಳಲಿಲ್ಲ, ಬಟ್ ಆದ್ರೂ ವಿಷಯ ಹೇಳಿದ್ರು. ವಿಭಿನ್ನವಾಗಿದೆ, ಬಟ್ ಎಷ್ಟು ವಿಭಿನ್ನವಾಗಿದೆ ಅಂತ ಹೇಳಿಲ್ಲ. ಇದು KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ವೈಲೆನ್ಸ್ 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 ಅಂತ. ಸೊ ನೀವು ಸಿನಿಮಾ ಅಂತ ಸೇರಿಸ್ಬಿಟ್ಟು ಹೇಳ್ತೀರಾ ಆ ಡೈಲಾಗ್ನ? ನೋ ಡೈಲಾಗ್ ಎಲ್ಲ ಇಲ್ಲ, ನೋ ಡೈಲಾಗ್ಸ್. ಆಮೇಲೆ ಏನಿಲ್ಲ, ಏನು ಆ್ಯಕ್ಟ್ ಮಾಡಕ್ಕೆ ಹೋಗಿದ್ದೆ ನೀನು, ಹಂಗೆ ಹೇಳಿದ್ರೆ ನಾನೇ ನಿಂಗೊಂದು ಪ್ರೊಡ್ಯೂಸ್ ಮಾಡ್ಬಿಡ್ತಿದ್ದೆ. ನಾವು ಅಂದ್ರೆ ಇವಾಗ ಸಿನಿಮಾ ಪ್ರೆಸ್ ಮೀಟ್ ಆದ್ಮೇಲೆ ನಾವೆಲ್ರಿಗೂ ಇವಾಗ ನಾವು ಕೇಳ್ಪಟ್ಟಿದ್ದು, ಸಿನಿಮಾ ಆಗೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ, ಇವನ್ ಸಿನಿಮಾ ಟೀಮ್ಗೂ ಗೊತ್ತಿರಲಿಲ್ಲ ನೀವೇ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅನ್ನೋದು ಅಂತ. ಯಾಕೆ ಅಷ್ಟೊಂದು ಸೀಕ್ರೆಟ್ ಆಗಿಟ್ರೆ? ನೀವು ಹೇಳಿದ್ರಿ ಯಶ್ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ, ನಾನು ಅವ್ರಿಗೂ ಹೇಳಿರ್ಲಿಲ್ಲ. ಆಮೇಲೆ ಯಾರ ಥ್ರೂನೋ ಗೊತ್ತಾಗಿದ್ದು ಯಶ್ಗೆ. ನಾವ್ ಯಾವಾಗ ಗೊತ್ತಾಗ್ಬೇಕು ಅಲ್ಲ, ಇನ್ನೇನು ಸಿನಿಮಾನ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಇನ್ನೇನು ಆಚೆಗೆ ಸುದ್ದಿ ಬರುತ್ತೆ ಅಂದಾಗ ಬೇರೆ ಕಡೆಯಿಂದ ಹೋಗ್ಬಾರ್ದು, ನಮ್ಮ ಕಡೆಯಿಂದನೇ ಹೋಗ್ಬೇಕು. ಬೇರೆಯವರು ಗೊತ್ತಿಲ್ಲದೆ ಇರೋರು ಯಾರೋ ಹೇಳಿ ಕೇಳೋ ಬದಲು ನನ್ನ ಕಡೆಯಿಂದನೇ ಬಿಟ್ಟೆ ಹೋಗ್ಲಿ ಅಂತ. ನಿಜಾನ ಅಂತ ಕೇಳಿದ್ರೆ ಹೌದು, ಸರಿ ಆಯಿತು ಬಿಡು, ನೀನೇನೋ ಮಾಡ್ತೀಯ ಹೇಳಿರಿ, ನಾವು ಹೇಳಿರಿ ಹೆಂಗೆ ಕೇಳ್ತೀಯ ಮಾಡು ಅಂತ. ಆಮೇಲೆ ಅದೇ ಆ ಥರ ಗೊತ್ತಾಗಿದ್ದು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಒಬ್ರಿಗೆ ಗೊತ್ತಾದರೆ ನೀವು ಅದನ್ನು ಅವ್ರಿಗೆ ಖುಷಿಗೆ ಯಾರು ಹೇಳ್ಕೊತಾರೆ, ಅಯ್ಯೋ ಇದು ಯಾರು ಬ್ಯಾನರ್ ಗೊತ್ತಾ, ಈಶ್ವರ್ ಬ್ಯಾನರ್, ಅವ್ರ ತಾಯಿ ಮಾಡಿ ಕೆಟ್ಟದಕ್ಕೇನು ಹೇಳಲ್ಲ, ಹಂಗೆ ಗೊತ್ತಾಗುತ್ತೆ. ಅಲ್ಲಿ ಕೆಲಸ ಮಾಡೋ ಹುಡುಗರು ಟಾಕ್ಸಿಕಲ್ಲೂ ಮಾಡಿದ್ದಾರೆ. ಟಾಕ್ಸಿಕಲ್ಲಿ ಇರ್ತಾರಲ್ಲ ಆರ್ಟಿಸ್ಟ್ಗಳು, ಆ ಆರ್ಟಿಸ್ಟ್ಗಳು ಟಾಕ್ಸಿಕ್ಕಿಗೂ ಮಾಡಿದ್ದಾರೆ. ನಮ್ಮದು ಬ್ರೇಕ್ ಆದಾಗ ಅವ್ರು ಅಲ್ಲಿ ಬ್ರೇಕ್ ಆದಾಗ ಇಲ್ಲಿಗೂ ಬಂದಿರ್ತಾರೆ. ಡೈರೆಕ್ಟ್ ಯಶಿಗೂ ಹೋಗುತ್ತೆ. ಆಮೇಲೆ ಸರಿಯಾಗಿ ಕೆಲಸ ಆಗಿಲ್ಲವೋ, ಏನು ನಮ್ಮಮ್ಮಂಗೆ ಯಾಕೆ ಬೇಕಿದು ಅಂತ ಟೆನ್ಷನ್ ಆಗ. ನಮ್ಮಮ್ಮ ಒಂದಿನ ಆಚೆ ಬರಲಿಲ್ಲ, ಒಂದು ಸಿನಿಮಾ ನೋಡಲಿಲ್ಲ, ಅದೇ ಸಿನಿಮಾದ ಒಂದು ಟೆಕ್ನಿಕ್ ಏನು ಅಂತ ಗೊತ್ತಿಲ್ಲ, ನಮ್ಮಮ್ಮ ಸಿನಿಮಾ ಮಾಡೋಕ್ಕೆ ಕೊಟ್ಟವ್ರೆ ಅಂತ ಅವ್ನಿಗೆ ಟೆನ್ಷನ್ ಆಗ್ಬೋದು. ಅದ್ರ ಜೊತೆಗೆ TV ಈಗ ಮಾಡೋಕ್ಕೆ ಮುಂಚೆ ಹೇಳೋಕ್ಕೆ ನಂಗೆ ಅಷ್ಟು ಒಪ್ಸಿರಲಿಲ್ಲ. ನಾವು ಏನೋ ಮಾಡಿದ್ರು ತಪ್ಪಿದೆ ಸರಿ ಮಾಡ್ಕೊಂಡು ಸಿನಿಮಾ ಥಿಯೇಟ್ರಿಗೆ ತರ್ಬೋದು, ಹೇಳ್ಕೊಂಡು ಮಾಡೋದು ಯಾವತ್ತೂ ಕೆಲಸ ಆಗೋಲ್ಲ. ನೀವು ಅಬ್ಸರ್ವ್ ಮಾಡಿ, ನೀವಾಗೆ ಹೇಳ್ಕೊಂಡ್ರೆ ಅದೊಂಥರ, ನಾವಾಗೆ ಹೇಳ್ಕೊತಾ ಮಾಡೋದ್ರಿಂದ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ನಾನು ನಂಬಿರೋದು. ಅದು ನನಗಿಷ್ಟು ದೊಡ್ಡ ವಿಷಯ, ಜನ ನೋಡೋ ವಿಷಯ ಅಂದಾಗ ನಾನು ಸ್ವಲ್ಪ ಧೈರ್ಯ ಮಾಡಲಿಲ್ಲ ಅಷ್ಟೇ. ಆಮೇಲೆ ಸೇಮ್ ಇನ್ನೇನು ಅಲ್ಲ, ತೊಂದರೆ ಆಗದಂಗೆ ಮಾಡಿ ಮುಗಿಸ್ಬಿಟ್ಟು ಹೇಳೋಣ ಅಂತ. ಪೃಥ್ವಿ, ಸಿನಿಮಾ ಟೀಸರ್ ನೋಡಿದಾಗ ಹಳ್ಳಿ ಸೊಗಡಿನ ಸಿನಿಮಾ ಅಂತ ಗೊತ್ತಾಗಿದ್ದು ಹೌದು, ಜೊತೆಗೆ ಒಂದು ಒಳ್ಳೆ ಕಥೆ ಇದೆ. ಅಂದರೆ
ಜನರಿಗೋಸ್ಕರ ಹೋರಾಡ್ತಾರ ಅಥವಾ ನಮಗೋಸ್ಕರ ಹೋರಾಡ್ತಾರ? ಸಿನಿಮಾ ಅದು ಆಬ್ವಿಯಸ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕ್ಯಾಮ್ರಾ ವರ್ಕ್. ಆದರೆ ಕಾರ್ತಿಕ್ ಅಂತ ಅವ್ರ ಹೆಸರು, ಅವರು ಮತ್ತು ಅವ್ರ ತಂಡ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ನೂ ಒಂದು ತೀರಾ ಮುತುವರ್ಜಿಯಿಂದ ಅವರು ಮಾಡಿರೋದ್ರಿಂದ ಇವಾಗ ಥ್ರೂ ಔಟ್ ಸಿನಿಮಾ ನೋಡಿದಾಗ ಆ ಪ್ರೊಡಕ್ಷನ್ ವ್ಯಾಲ್ಯೂ ಎದ್ದು ಕಾಣಿಸುತ್ತೆ. ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಟೀಸರ್ ನೀವು ನೋಡಿರ್ಬೋದು, ಇನ್ನೊಂದು ಟ್ರೈಲರ್ ರಿಲೀಸ್ ಆದಾಗಲೂ ಅದೊಂದು ಎವಿಡೆಂಟಾಗಿ ಕಾಣಿಸುತ್ತೆ. ಅದು ಡೆಫಿನೆಟ್ಲಿ ಡಿರೆಕ್ಟರ್ ಮತ್ತು ಇವರು ಕಾರ್ತಿಕ್ ಅವರ ಟೀಮ್ ವರ್ಕ್ ಅಂತ ಹೇಳ್ಬೋದು. ಅವ್ರದ್ದು ರ್ಯಾಪು ಆ ಥರ ಇತ್ತು. ಆ್ಯಂಡ್ ತುಂಬ ಫಿನೆಸ್ಸಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಮಾಡುವಂಥ ಫ್ರೇಮ್ಸ್ ಎಲ್ಲ ಅಷ್ಟು ಚೆನ್ನಾಗಿತ್ತು. ಕಾವ್ಯ, ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇದೆ ಅನ್ನೋದಂತ ಗೊತ್ತಾಯ್ತು ಟೀಸರ್ ನೋಡಿದಾಗ. ಆ್ಯಂಡ್ ನಿಮ್ಮ ಪಾತ್ರಕ್ಕೆ ಬೇರೆ ಬೇರೆ ಶೇಡ್ಸ್ ಇದೆ ಅಂತಲೂ ಗೊತ್ತಾಯ್ತು. ಸೊ ಹೇಗಿದೆ ನಿಮ್ಮ ಪಾತ್ರ? ಇಷ್ಟು ವಿಭಿನ್ನವಾಗಿದೆ? ವಿಭಿನ್ನತೆ ಅಂತ ಏನಿಲ್ಲ, ಅಂದರೆ ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಅಥವಾ ಆ ಹಳ್ಳೀಲಿ ಯಾವ ಥರ ಹೆಣ್ಮಕ್ಳು ಇರ್ತಾರೋ ಸ್ಕೂಲ್, ಕಾಲೇಜ್ ಅವ್ರ ವರ್ಕ್ ಲೈಫಲ್ಲಿ ಅದನ್ನು ತೋರಿಸಿದ್ದಾರೆ ಅಷ್ಟೇ. ಮತ್ತು ಅದು ಹೇಳಿ, ರಕ್ತ ಹರಿಸಿ ಸಿನಿಮಾ ಮಾಡಿದ್ದಾರೆ ಇವರು. ಯಾರು ರಕ್ತ ಹರಿಸಿ? ಅದು ಇವ್ರದ್ದಲ್ಲ, ಬೇರೆಯವ್ರದ್ದು. ಅಯ್ಯೋ, ಅವ್ರದ್ದು ರಕ್ತ ಹರಿಸಿ ಸಿನಿಮಾ ಮಾಡಿದ್ದ? ಹೇಳಿ ನನಗೆ. ಏನು ಇಲ್ಲ, ಇವ್ರು ಹೆಂಗೆ ಹೇಳ್ತಾರೆ ನಾನೇ ಬೇಕು ಅಂತ ಹೊಡೆದಿದ್ದೀನಿ ಅನ್ನೋ ಥರ. ಅಲ್ಲ, ಬೇಕೋ ಬೇಡೋ ಹೊಡೆದ್ರಾ? ಅದು ಸೀನಲ್ಲೇ ಇದ್ದಿದ್ದು. ಸೊ ದ ಆಪೋಸಿಟ್ ಕ್ಯಾರೆಕ್ಟರ್ ಹೊಡೀರಿ ಅಂತ ಹೇಳಿದ್ರು. ನಾನು ಹೊಡೆದೆ, ಅವ್ರಿಗೆ ಏಟಾಯಿತು, ಬ್ಲಡ್ ಬಂತು. ಅದಕ್ಕೆ ಫುಲ್ ಹೀರೋಯಿನ್ ಹೊಡಿದ್ರು, ಗಾಯ ಆಗೋಯ್ತು ಅಂತ ಅದಕ್ಕೆ ಅಂದ್ರೆ ಅವ್ರೇನೋ ಹೇಳ್ತಾರೆ ನೀವು ಕಂಫರ್ಟೇಬಲ್ ಆಗಿ ಮಾಡಿ ಅಂತ, ಹಂಗಂತ ಹೇಳ್ಬಿಟ್ಟು ಎಷ್ಟು ಸಲ ಅಂದರೆ ಒಂದ್ಸಲ ಹೊಡೆದ್ರೆ ಏಟಾಗಲ್ಲ, 2 ಸಲ ಹೊಡೆದ್ರು ಏಟಾಗಲ್ಲ. ಅದು ಟೇಕ್ಸ್ ಆಗ್ತಾನೆ ಇತ್ತು, ಟೆಕ್ನಿಕಲ್ ಇಶ್ಯೂ. ಬಟ್ ಅದು ಆ ಸ್ಪಾಂಜಲ್ಲಿ ಅವ್ರಿಗೆ ಹೊಡೆದು ಏಟಾಗಬೇಕು ಅಂದ್ರೆ ಎಷ್ಟು ಜೋರಾಗಿ ಅವ್ರು ಹೇಳ್ತಿದ್ರಲ್ಲ, ಆದ್ರೆ ಟೇಕ್ಸ್ ಆಗ್ತಾ ಇತ್ತು, ಟೆಕ್ನಿಕಲ್ ಇಶ್ಯೂ ಇತ್ತು, ಅದಕ್ಕೆ ಫ್ರಸ್ಟ್ರೇಟ್. ಹಂಗಲ್ಲ, ಫ್ರಸ್ಟ್ರೇಷನ್ ಇಂದಲ್ಲ. ಅದು ಪಾಪ ಇಲ್ಲ, ಪೃಥ್ವಿ ಅವ್ರಿಗೆ ಕ್ಯೂರಿಯಾಸಿಟಿ ಇರೋದು ಇದ್ರ ಬಗ್ಗೆ ಹೇಳಿ. ಅವರಿಗೆಲ್ಲ ಗೊತ್ತು, ಅಲ್ಲೇ ಸ್ಪಾಟ್ ಅಲ್ಲೆಲ್ಲ ಆಗಿ. ಅಂದ್ರೆ ಹೇಳಿಲ್ವಾ ಹಿಂಗಾಯ್ತು ಅದು ಅಂತ? ಹೇಳದಲ್ಲ ಅವ್ರು ನೀವು ನಿಮ್ಮ ಸೈಡ್ ಆಫ್ ಸ್ಟೋರಿ ಕೇಳಬಾರ್ದು. ನಾವು ಏಟ್ತಿಂದ ಅವ್ರ ಸೈಡ್ ಆಫ್ ಸ್ಟೋರಿ ಕೇಳಿ, ಅವ್ರನ್ನೇ ಕೇಳ್ಬೇಕು. ಅವ್ರು ಹೇಳಿದ್ರು, ನೀವ್ ಕೇಳಿದ್ರ? ನಾನು ಕೇಳಿದೆ. ಏನ್ ಹೇಳಿದ್ರು? ಪಾಪ ಅವ್ರದ್ದು ಏನಕ್ಕೆ ಸುಮ್ಮನೆ. ಆಮೇಲೆ ನಗುಗೇನು ಕಡಿಮೆ ಇಲ್ಲ. ಅಲ್ಲ, ಅವ್ರು ಹೆಂಗೆ ಗೊತ್ತವರು ನೋಡಕ್ ಗೊತ್ತೇ ಆಗಲ್ಲ. ನೆನ್ನೆ ಇರ್ಲಿಲ್ಲ ಬೋರ್ ಹೊಡಿಯೋದು, ಸಖತ್ ನಗಿಸ್ತಾರೆ, ಏನೋ ಒಂದು ಹೇಳ್ತಾರೆ, ಇವಳಿಗೆ ಸಖತ್ ಕಾಲ ಎಳ್ದು. ಹೌದಾ? ಕಾವ್ಯ ಹೇಳಿ, ಪೃಥ್ವಿ ಎಷ್ಟು ಕಾಟ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ? ಪೃಥ್ವಿ ಒಬ್ರೇ ಅಲ್ಲ, ಗೋಪಾಲ್ ಸರ್ ಇವ್ರಿಬ್ರು. ನೀವು ಸ್ವಲ್ಪ ಹೊತ್ತು ಮಾತಾಡ್ಸಿ ಸರ್, ಗೊತ್ತಾಗುತ್ತೆ. ತುಂಬಾ ಮಾತಾಡ್ತಾರೆ ಸರ್. ಮಾಡಬಾರ್ದು, ಮರೆಯಲ್ಲಿ ನಿಂತ್ಕೊಂಡು ಯಾರ ಮಾತಾಡಿಸ್ತಾ ಇರ್ಬೇಕು, ರೆಕಾರ್ಡ್ ಮಾಡ್ತಾ ಇರ್ಬೇಕು. ಅಷ್ಟೊಂದು ಕಾಟ ಕೊಟ್ರ ಗೋಪಾಲ್ ಸರ್? ಯಾಕೆ ಸರ್ ನಮ್ಮ ಹುಡುಗಿಗೆ ಅಷ್ಟೊಂದು ಕಾಟ ಕೊಟ್ಟಿದ್ದೀವಿ? ಅಂದ್ರೆ ಇಬ್ರು ಬರೋದು, ಸುಮ್ನೆ ನಿಂತಿರ್ತೀನಿ, ಅವ್ರು ಲೇಟಾಗಿ ಬರೋದು ಇವ್ರಿಬ್ರು ಸೆಟ್ಟಿಗೆ. ನಾನು ಫಸ್ಟ್ ಹೋಗಿ ನಿಂತ್ಕೊಳ್ತಾ ಇದ್ದೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ಯಾರು ಲೇಟ್ ಆಗಿ ನಿಮಗೆ ಗೊತ್ತಮ್ಮ ಇವ್ರಿಬ್ರು ಸೆಟ್ಟಿಗೆ ಲೇಟಾಗಿ ಹೋಗ್ತಿದ್ರು ಅಂತ? ನೋಡಿ ಇವಾಗ ಗೊತ್ತಾಗ್ತದೆ. ಅಲ್ಲ, ಅವ್ರು ಹೆಂಗ್ ಗೊತ್ತಾ, ಇವರು ನಮ್ಮ ರಾಜು ನನಗೇನೆ ಹೇಳ್ಬಿಡ್ತಾರೆ. ಇಲ್ಲ, ನನಗಿಲ್ಲೆಲ್ಲ ಬರೋಕೆ ಸ್ವಲ್ಪ ಕಷ್ಟ. ಅದ್ರಲ್ಲಿ ಅಂದರೆ ಅವ್ರು ಕರೆಕ್ಟಾಗಿ ಬರ್ಬೇಕು, ಯಾರೇ ಆದರೂ. ಅದು ಅವ್ರ ಸಿಸ್ಟಮು. ಬಟ್ ನಾನು ಅದಕ್ಕೆ ಅವ್ರು ಬೇಗ ಬರಬೇಕು. ಅವ್ರಿಗೆ 1-2 ದಿವಸ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ನನಗೆ ಇಂಡೈರೆಕ್ಟಾಗಿ ಹೇಳಿದ್ರು. ಅಂದರೆ ಅದು ಕರೆಕ್ಟು, ಅವ್ರ ಸಿಸ್ಟಮ್. ಅಮ್ಮ ಬಂದು ಹೇಳ್ತಾ ಇದ್ರು, ಡೈರೆಕ್ಟ್ರಿಗೆ ನಂಗೆ ಡೈರೆಕ್ಟಾಗಿ ಹೇಳಕ್ ಆಗ್ತಾ ಇಲ್ಲ, ನಂದು ಲೇಟ್ ಆಗ್ತಿದ್ಯಲ್ಲ. ನನ್ನ ಹತ್ರ ಬಂದು ಹೇಳಿದ್ರು, ಅಮ್ಮ ಸ್ವಲ್ಪ ಅದು ಚಾನಲ್ ಅವ್ರದ್ದು ಅದು ಇದು ಅಂತ ಬೇರೆಯವ್ರ ಮೇಲೆ ಹೇಳ್ಬಿಟ್ರು. ಅದು ನಾನು ಲೇಟಾಗಿ ಬರ್ತಿದ್ದೀನಮ್ಮ, ನಾಳೆಯಿಂದ ಬೇಗ ಬರ್ತೀನಿ ಅಂತ. ಯಾಕಂದ್ರೆ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಆಗ್ತಾನೆ ಇದೆ. ನಮ್ಮ ಯಜಮಾನ್ರ ಹತ್ರ ನನಗದು ಗೊತ್ತು. ಎಲ್ಗಾರು ಹೋಗ್ಬೇಕು ಅಂದರೆ ಊರಂತ ಅವ್ರ ಡ್ಯಾಡಿ, ಯಶೋ ಡ್ಯಾಡಿ ಇದಾರಲ್ಲ, ಅದು ಏನು ಬೇಡ, ಏನು ಅಲ್ಲೇನು ಕಟ್ಟೇನು ಕಡಿಯಲ್ಲ. ಸುಮ್ಮನೆ ಟೈಮ್ ಅಂದರೆ ಯಾರೋ ಬರ್ತಾರೆ ಅಂದರೆ ಕರೆಕ್ಟಾಗಿ 2:15 ಅಂದರೆ 2:15ಗೆ ಬಂದುಬಿಡ್ಬೇಕು. ಆ ಥರ ಇಂಗ್ಲೀಷ್ ಸಿಸ್ಟಮು. ನಮ್ಮ ರಾಜನ್ ನೋಡಿದ್ದೀನಿ ಅದರಲ್ಲಿ. ಅವರು ಹಂಗೇನೆ 5:15 ಲೇಟ್ ಆಗಿದ್ದಕ್ಕೆ ನಿಮಗೂ ಹೇಳಿದ್ರ? ಹೇಳಿದ್ರು, ಕರೆಕ್ಟ್ ಅಲ್ವಾ ಅದು? ಅಂದರೆ ಅವ್ರು ಹೆಂಗೆ ಹೇಳಿದ್ರು ಅಂದರೆ, ಅಮ್ಮ ಅದು ಯಾವುದಕ್ಕೂ ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಮ್ಮ, ಅಲ್ಲಿ ಮಾತ್ರ ಕರೆಕ್ಟಾಗಿ ಇನ್ನೂ ಒಂದು 10 ನಿಮಿಷ ಮುಂಚೆ ಇರಬೇಕಮ್ಮ. ಅಂದರೆ ಅಲ್ಲಿಗೆ ಅರ್ಥ ನೀವು ಸರಿಯಾಗಿ ಬರಲ್ಲ ಅಂತ ತಾನೇ ಅದ್ರ ಅರ್ಥ. ಇನ್ನೇನು ಅಂದರೆ ಕರೆಕ್ಟು, ನಾ ಬರ್ತಿರ್ಲಿಲ್ಲ, ಹೋದರೆ ಆಯಿತು ಅಂತ ನನಗೆ. ಸೂಪರ್. ಪೃಥ್ವಿ, ನೀವು ನನಗೆ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳ್ತಾ ಇದ್ರೆ, ನೀವು ತುಂಬಾ ಪ್ರಾಕ್ಟೀಸ್ ಮಾಡಿರುವಂತಹ ಆಕ್ಷನ್ ಸೀಕ್ವೆನ್ಸ್ಗಳು ಅಂತ. ಇವಾಗೆಲ್ಲ ಫೈಟ್ ಸೀಕ್ವೆನ್ಸ್ ಹೋಗಿ ಸೆಟ್ಟಲ್ಲಿ ಆನ್ ಸ್ಪಾಟ್ ಮಾಡೋದು. ಓಕೆ, ನೀವು ಅದಕ್ಕೋಸ್ಕರ ಕಲಿತು ಪ್ರಾಕ್ಟೀಸ್ ಮಾಡಿದ್ರೆ, ತುಂಬಾ ತಿಂಗಳುಗಳ ಕಾಲ ಅದನ್ನ ಪ್ರಾಕ್ಟೀಸ್ ಮಾಡಿ ಆಕ್ಷನ್ ಸೀಕ್ವೆನ್ಸ್ ಮಾಡಿರೋದು ಅಂತ. ಸೊ ಕಷ್ಟ ಇತ್ತು ಅಂತನಾ ಅಥವಾ ಅಷ್ಟು ಡಿಫ್ರೆಂಟ್ ಆಗಿತ್ತು ಅಂತನಾ? ಯಾಕೆ? ಇಲ್ಲ, ಹಾಗೇನಿಲ್ಲ, ನನಗೆ ತುಂಬ ಇಷ್ಟ. ನಾನು ಮೊದಲು ಚೈಲ್ಡ್ಹುಡ್ಡಿಂದ ಮಾರ್ಷಲ್ ಆರ್ಟ್ಸ್ ನನಗೆ ಭಾಳ ಇಷ್ಟ.
ಸೊ ಮತ್ತೆ ಈ ಥರ ಇದೆ ಅಂತ ಹೇಳಿದಾಗ ನಾನು ಮತ್ತೆ ಸ್ಟಂಟ್ ಮಾಸ್ಟರ್ ಜೊತೆಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವ್ರು ತುಂಬ ಇದೆಲ್ಲ ಹೇಳ್ಕೊಡ್ತಾ ಇದ್ರು, ಮತ್ತೆ ರೀವಿಸಿಟ್ ಮಾಡಿರೋ ಥರ ಈಗಲೂ ಪ್ರಾಕ್ಟೀಸ್ ಮಾಡ್ತೀನಿ, ಹಾಗೇನಿಲ್ಲ. ಬಟ್ ತುಂಬ ಪ್ಲ್ಯಾಂಡ್ ಆಗಿ ಮಾಡಿದ್ರು, ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ತುಂಬ ಪ್ಲ್ಯಾಂಡ್ ಆಗಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಈಗ ಟ್ರೈಲರ್ ರಿಲೀಸ್ ಆದಾಗ ಪ್ರಾಯಶಃ ಒಂದಷ್ಟು ಜನರಿಗೆ ಗೊತ್ತಾಗ್ಬೋದು ಯಾವ 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 ಥರ ಆ್ಯಕ್ಷನ್ ಇರೋದಿದೆ ಈ ಸಿನಿಮಾದಲ್ಲಿ ಅಂತ. ಆ್ಯಂಡ್ ನನಗೆ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಏನು ಹೇಳೋದು ಇಷ್ಟು ಮಟ್ಟದ ಆ್ಯಕ್ಷನ್ ಸಿಕ್ಕಿರೋದು ಫಸ್ಟ್ ಟೈಮ್ ನನ್ನ ಕೆರಿಯರಲ್ಲಿ. ಸೊ ಹಾಗಾಗಿ ಖುಷಿ ಇದೆ. ಸೂಪರ್. ಗೋಪಾಲ್ ಸರ್, ಕೊತ್ತಲವಾಡಿ ಸಿನಿಮಾನ ಯಾವ 3 ರೀಸನ್ಗೋಸ್ಕರ ನೋಡಬೇಕು ಆಡಿಯನ್ಸ್? ಕತೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ತಂಡ, ಆನೆಸ್ಟಾಗಿ ಕೆಲಸ ಮಾಡಿದೆ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ. ಈಗ ನಾವು ಪೃಥ್ವಿಯವರು ಎಷ್ಟು ಒಳ್ಳೆ ನಟ ಅಂತ ಎಲ್ರಿಗೂ ಗೊತ್ತಿದೆ, ಅವರು ಬೇರೆ ಬೇರೆ ಥರದ ಪಿಕ್ಚರ್ಗಳಲ್ಲಿ ಕೆಲಸ ಮಾಡಿದಾಗ. ಈ ಸಿನಿಮಾದಲ್ಲಿ ಅವ್ರದ್ದು ಬೇರೆ ಅವತಾರ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಅವರು ಹೇಳ್ತಾ ಇದ್ರು, ನೀವು ಪ್ರಾಕ್ಟೀಸ್ ಮಾಡಿದ್ರಾ, ತುಂಬ ಪ್ರಾಕ್ಟೀಸ್ ಮಾಡಿದ್ರಾ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ. ಅವ್ರು ತುಂಬ ಒಳ್ಳೆ ಡ್ಯಾನ್ಸರು. ಆ ಡ್ಯಾನ್ಸರ್ ಅದು ಅವ್ರಿಗೆ ಫೈಟ್ ಮಾಡುವಾಗ ತುಂಬ ಹೆಲ್ಪ್ ಆಗಿದೆ. ಅವ್ರ ಲ್ಯಾಂಡಿಂಗ್ ಇರ್ಬೋದು, ಅವರು ಅದನ್ನು ಪರ್ಫಾರ್ಮ್ ಮಾಡುವ ರೀತಿ ಇರ್ಬೋದು, ಅದು ಪಾರ್ಟ್ ಆಫ್ ಆ್ಯಕ್ಟಿಂಗ್ ಅಲ್ಲ. ಈಗ ನಮಗೆ ಕೊಟ್ಟರೆ ಅದನ್ನು ಮಾಡೋದಕ್ಕೆ ಬರೋದಿಲ್ಲ, ಅವ್ರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಅವತಾರ ನೋಡ್ಬೋದು ಪೃಥ್ವಿ ಅವ್ರದ್ದು. ಸೊ ಇದೆಲ್ಲ ಕಾರಣದಿಂದನೂ ನೀವು ಸಿನಿಮಾ ನೋಡಬೇಕು. ಸಾಕಾ? ಇನ್ನು 3 ಅಲ್ಲ, ಜಾಸ್ತಿನೇ ಹೇಳ್ತಾರೆ. ಸಾಕು ಸರ್, ಇದೆ ಇಷ್ಟು ಕೇಳಿದ್ರೆ ಸಾಕು, ಆಡಿಯನ್ಸ್ ಪಕ್ಕಾ ಬಂದು ಸಿನಿಮಾ ನೋಡ್ತಾರೆ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ತಂಡಕ್ಕೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ನಿಮ್ಮದು ಮೊದಲನೇ ಸಿನಿಮಾ ಗೆಲ್ಲಿ. ನೀವು ಒಂದು ಕಡೆ ಹೇಳ್ತಾ ಇದ್ರಿ, ಅಂದರೆ ನಮ್ಮನೆಯವ್ರಿಗೆ ನಾವೇನು ಸಿನಿಮಾ ಮಾಡಬೇಕು, ಅವ್ರು ಆಲ್ರೆಡಿ ಸಿನಿಮಾ ಮಾಡ್ತಿದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಒಳ್ಳೊಳ್ಳೆ ಪ್ರತಿಭಾವಂತರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮಿಂದ ಇನ್ನೂ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಜಾಸ್ತಿ ಸಿನಿಮಾಗಳು ಬರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಂಟರ್ವ್ಯೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರಿದೆ, August 1 ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಹೆಮ್ಮೆಯ ಸಿನಿಮಾ, ನಮ್ಮ ಕನ್ನಡ ಸೊಗಡಿನ ಸಿನಿಮಾ. ಹಾಗಾಗಿ ತಪ್ಪದೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನು ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.